ಅದು ಭೀಕರ ಬರದಿಂದ ತತ್ತರಿಸಿ ಹೋಗಿರೋ ಬಯಲುಸೀಮೆ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಯಾವುದೇ ನದಿ ನಾಲೆಗಳಿಲ್ಲ. ಹೀಗಾಗಿ ಅಲ್ಲಿನ ಜನರು ಟ್ಯಾಂಕರ್ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸಾಮಾನ್ಯ ಜನರು ಇದೀಗ ಹಿಡಿ ಶಾಪ ಹಾಕ್ತಿದ್ದಾರೆ. ನಗರಸಭೆ ಎದುರು ಸಾಲು ಸಾಲಾಗಿ ನಿಂತಿರೋ ಟ್ಯಾಂಕರ್ಗಳು, ಬೇಕೇ ಬೇಕು ನ್ಯಾಯ ಬೇಕು ಅಂತ ಪ್ರತಿಭಟನೆ ನಡೆಸಿರೋ ಟ್ಯಾಂಕರ್ ಮಾಲೀಕರು, ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ತರ ಫೋರ್ಸ್ ಕೊಟ್ಕೊಂಡು ನಿಂತಿರೋ ನಗರಸಭೆ ಸಿಬ್ಬಂದಿ. ಎಸ್, ಕೋಲಾರ ನಗರಸಭೆ ವಿರುದ್ಧ ನೀರಿನ ಟ್ಯಾಂಕರ್ ಮಾಲೀಕರು ತಿರುಗಿ ಬಿದ್ದಿದ್ದಾರೆ. ಬಾಕಿ ಹಣವನ್ನ ನೀಡುವಂತೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ನಡೆಯುತ್ತಿದ್ದ ಟ್ಯಾಂಕರ್ ಮಾಲೀಕರ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ. ಅಂದಾಗೆ ಕಳೆದ 13 ತಿಂಗಳಿಂದ ಕೋಲಾರ ನಗರಸಭೆ ವತಿಯಿಂದ ನೀರು ಸರಬರಾಜು ಮಾಡಿರೋ ಟ್ಯಾಂಕರ್ಗಳ ಬಿಲ್ ಪಾವತಿ ಮಾಡಿಲ್ಲ. ಒಂದು ಟ್ಯಾಂಕರ್ಗೆ ತಲಾ 6 ರಿಂದ 7 ಲಕ್ಷ ರೂಪಾಯಿ ಇದೆಯಂತೆ. ಟ್ಯಾಂಕರ್ ಮಾಲೀಕರಿಗೆ ಸುಮಾರು 7 ಕೋಟಿ ಬಾಕಿ ಹಣ ಪಾವತಿ ಮಾಡಬೇಕಿದೆ. ಹೀಗಾಗಿ ನೀರಿನ ಟ್ಯಾಂಕರ್ ಮಾಲೀಕರು ಕಳೆದ 2 ದಿನಗಳಿಂದ ಕೋಲಾರ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಬಾಕಿ ಹಣ ಪಾವತಿ ಮಾಡುವವರೆಗೂ ಇಲ್ಲಿಂದ ಟ್ಯಾಂಕರ್ಗಳನ್ನ ತೆಗೆಯಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಕಳೆದ 13 ತಿಂಗಳಿಂದ ಮಾಲೀಕರಿಗೆ ಪಾವತಿಗಳನ್ನು ಮಾಡದೆ ನಮ್ಮನ್ನು ಸತಾಯಿಸ್ಕೊಂಡು ಬರ್ತಾ ಇದ್ದಾರೆ. ಅವರೇ ಒಪ್ಪಂದಗಳು ಮಾಡಿಕೊಂಡು 10 ದಿನ 15 ದಿನ ಅಂತ ಗಡುವುಗಳು ಹಾಕ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಅವ್ರ ಗಡುವುಗಳು ಕೊಟ್ಟಂಥ ಗಡುವುಗಳು ಯಾವುದೂ ಈಡೇರಿಸದಿಲ್ಲ ಕಾರಣದಿಂದ ನಿನ್ನೆಯಿಂದ ಸತತವಾಗಿ ನೀರಿನ ಪೂರೈಕೆಯನ್ನು ಸ್ಥಗಿತಗೊಳಿಸಿ ನಗರದಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರಿಸುಮಾರು 7 ರಿಂದ 7.5 ಕೋಟಿ ಬಾಕಿ ಇದೆ. 13 ತಿಂಗಳ ಬಾಕಿ ಮೊತ್ತ ಬಾಕಿ ಇದೆ. ಇನ್ನು ಟ್ಯಾಂಕರ್ಗಳ ಸರಬರಾಜಿನಲ್ಲಿ ಆಗುವಂತ ಲೋಪಗಳನ್ನು ಪರಿಶೀಲಿಸಿ ಬಿಲ್ ಪಾವತಿ ಮಾಡಬೇಕಿದೆ. ಆದರೆ ಕೋಲಾರ ನಗರಸಭೆಯಲ್ಲಿ ನೀರಿನ ಟ್ಯಾಂಕರ್ಗಳ ಮಾಫಿಯಾ ಜೋರಾಗಿದ್ದು ಬಿಲ್ ಪಾವತಿ ಮಾಡಲು ತೊಂದರೆ ಆಗ್ತಿದೆ. ಪ್ರತಿಭಟನೆಯ ಬಿಸಿ ಮುಟ್ಟುತ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾಧಿಕಾರಿಗಳು 5 ತಿಂಗಳಿನ 1 ಕೋಟಿ 70 ಲಕ್ಷ ಬಾಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು 3 ದಿನಗಳಲ್ಲಿ ಬಾಕಿ ಇರೋ ಹಣ ಟ್ಯಾಂಕರ್ ಮಾಲೀಕರ ಖಾತೆಗೆ ಜಮಾ ಆಗಲಿದೆ. ಈ ವೇಳೆ ಕೋಲಾರ ನಗರಸಭೆ ಪೌರಾಯುಕ್ತ ರಾಮ್ ಪ್ರಕಾಶ್ ಮಾತನಾಡಿ, ಕೂಡಲೇ ಮುಷ್ಕರವನ್ನ ವಾಪಸ್ ಪಡೆದು ಜನರಿಗೆ ತೊಂದರೆಯಾಗದಂತೆ ನೀರು ಸರಬರಾಜು ಮಾಡುವಂತೆ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ಬ್ಯಾಂಕ್ಗೆ ಅಡ್ಜಸ್ಟ್ಮೆಂಟ್ ಕರೆಸಿದ್ದೀವಿ. ಈಗ ಮಾಲೀಕರಿಗೆಲ್ಲ ಕರೆಸಿ ನಾನು ಹೇಳಿದ್ದೀನಿ. ಈಗಾಗಲೇ ನಿಮ್ಮ ಅಕೌಂಟ್ಗಳಿಗೆ ಒಂದು 3-4 ದಿವಸದಲ್ಲಿ ಅಡ್ಜಸ್ಟ್ ಆಗುತ್ತೆ. ನೀವೆಲ್ಲ ಚಾಲನೆ ಕೊಡಿ. ಯಾವುದೇ ರೀತಿ ನಾಗರಿಕರಿಗೆ ತೊಂದರೆ ಆಗಬಾರ್ದು. ಒಟ್ನಲ್ಲಿ ಟ್ಯಾಂಕರ್ ಮಾಲೀಕರ ಪ್ರತಿಭಟನೆಯಿಂದ ಕೋಲಾರದ ಜನ ಪರದಾಡ್ತಿದ್ದಾರೆ. ಶಾಶ್ವತ ಪರಿಹಾರವನ್ನ ಕಂಡುಹಿಡಿದು ಜನರಿಗೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವುದು ನಗರಸಭೆಯ ಜವಾಬ್ದಾರಿಯಾಗಿದೆ. ಹೀಗಾಗಿ ಆದಷ್ಟು ಬೇಗ ನೀರಿನ ಸಮಸ್ಯೆ ಬಗೆಹರಿಸಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ರಾಜೇಂದ್ರ ಸಿಂಹ, TV9, ಕೋಲಾರ.